ಮೇಡಮ್, ಈಗ ಸಡನ್ ಆಗಿ ಶಾಕ್ ಆಗ್ತಾ ನಿಮ್ಗೆ ಕೊನೆ ಕ್ಷಣದಲ್ಲಿ ಪಟ್ಟಿಯಲ್ಲಿತ್ತು, ಮತ್ತೆ ಏನಾಯ್ತು ಆಕ್ಚುಲಿ ಅಂತ? ಇಲ್ಲ, ಹೈಕಮಾಂಡ್ ನನ್ನನ್ನು ಗುರುತಿಸಿ ಏನು AICC ಪಟ್ಟಿನಲ್ಲಿ ಬಂದಿದೆ ಅದನ್ನು ನನ್ನನ್ನು ಗುರುತು ಮಾಡಿದ್ದಾರೆ. ಅದು ಸ್ವಲ್ಪ ದಿವಸ ಒಂದು 4-5 ದಿವಸ ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ. ಅದಕ್ಕೆ ಮುಂದೆ ದಿನಗಳಲ್ಲಿ ಒಂದನ್ನು ಹೈಕಮಾಂಡ್ ಅದನ್ನು ನಮ್ಮನ್ನು ಕನ್ಸಿಡರ್ ಮಾಡುತ್ತೆ. ನನಗೇನು ಹೇಳಲ್ಲ, ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಇಲ್ಲ, ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ, ಸಿಗುತ್ತೆ ಅಂತ ನಿರೀಕ್ಷೆ ಇದೆ. ಖಂಡಿತ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಅದ್ರ ಬಗ್ಗೆ ನಾನು ಯಾವುದೂ ರಿಯಾಕ್ಟ್ ಮಾಡಲ್ಲ. ಇವತ್ತು ನಮ್ಮ ಸರ್ಕಾರ ಏನು ಸನ್ಮಾನ್ಯ ನಿಕಟಪೂರ್ವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಂತರ ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಆಗಿದ್ದು, ಸಂಪುಟ ವಿಸ್ತರಣೆಯಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ 5ಕ್ಕೆ 5 ಕಾಂಗ್ರೆಸ್ ಶಾಸಕರು ನಾನು ಸೇರಿ ಗೆದ್ದಿದ್ದು. ನಮ್ಮೆಲ್ಲರ ಆಸೆ ಇತ್ತು, ನಮ್ಮ ಪಕ್ಷದಲ್ಲಿ ಹಿರಿಯ ನಾಯಕಿ ಆಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಶಾಂತೇಗೌಡರವರು ಮಂತ್ರಿ ಆಗ್ತಾರೆ ಅನ್ನೋ ಒಂದು ಆಸೆ ಇತ್ತು. ಮೊನ್ನೆ ತಾನೇ ಕೋರ್ಟ್ ಆದೇಶದಲ್ಲಿ ಅವರು 9 ಮತಗಳ ಅಂತರದಿಂದ ಜಯಶೀಲರಾಗಿದ್ದರು. ಇವತ್ತು ಹೈಕಮಾಂಡು ಸಹ ಪತ್ರಿಕೆಯಲ್ಲಿ ಮತ್ತು ಟಿವಿನಲ್ಲಿ ಮತ್ತು ಪತ್ರದಲ್ಲೂ ಅವರ ಹೆಸರನ್ನ ನೋಂದಾಯಿಸಿತ್ತು. 20 ಸಂಖ್ಯೆಯಲ್ಲಿ ಅವರ ಹೆಸರಿತ್ತು. ಕಡೆಯ ಗಳಿಗೆನಲ್ಲಿ ಇವತ್ತು ಕೇವಲ 19 ಜನರು ಮಾತ್ರ ಸಂಪುಟ ವಿಸ್ತರಣೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇವತ್ತು ಇಡೀ ನಮ್ಮ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಇಡೀ ಎಲ್ಲ ಪ್ರಮುಖ ಕಾರ್ಯಕರ್ತರು ಇವತ್ತು ನಾವು ನಮ್ಮ ಗಾಯತ್ರಕ್ಕ ಮಂತ್ರಿ ಆಗ್ತಾರೆ ಅನ್ನೋ ಒಂದು ಅಭಿಮಾನದಿಂದ, ಶಾಸಕನಾದ ನಾನು ಸೇರಿ ಎಲ್ಲರೂ ಅಭಿಮಾನದಿಂದ ಬಂದಿದ್ವಿ. ಆದರೆ ನಮ್ಮೆಲ್ಲರಿಗೂ ನಿರಾಸೆ ಆಯಿತು. ಆದರೆ ನಮಗೆ ಖಂಡಿತ ನಮ್ಮ ಪಕ್ಷದ ನಿಕಟಪೂರ್ವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ಪಕ್ಷದ ದೆಹಲಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಮೇಲೆ ಖಂಡಿತ ನಂಬಿಕೆ ಇದೆ. ಇನ್ನೊಂದು ಸ್ಥಾನ ಉಳಿಸಿರೋದನ್ನಾದ್ರೂ ಒಂದು ಮಹಿಳಾ ಕೋಟಾದಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ 5ಕ್ಕೆ 5 ಗೆದ್ದಿರೋದು ನಮ್ಮ ಜಿಲ್ಲೆಗೂ ಅವಕಾಶ ಕೊಟ್ಟಂಗೆ ಆಗ್ತದೆ. ಅದರ ಜೊತೆ ಮಹಿಳಾ ಕೋಟಾದಲ್ಲಿ ಕೊಟ್ಟಿದ್ದರಿಂದ ನಮ್ಮ 5 ಜನ ಶಾಸಕರನ್ನ ಗೆದ್ದಂಥ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಟ್ಟಂತಾಗ್ತದೆ ಅನ್ನೋ ಒಂದು ಕಳಕಳೆಯ ಮನವಿಯನ್ನು ನಮ್ಮೆಲ್ಲ ಕ್ಷೇತ್ರದ ಮತ್ತು ಇಡೀ ಜಿಲ್ಲೆಯ ಎಲ್ಲ ಜನರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಿಕಟಪೂರ್ವ ಮುಖ್ಯಮಂತ್ರಿಗಳಿಗೆ, ನಮ್ಮ ಪಕ್ಷದ ಹೈಕಮಾಂಡ್ಗೆ ನಾವು ಮನವಿಯನ್ನು ಮಾಡಿದ್ದೇವೆ. ಅವರು ನಮಗೆ ಭಾಳ ಪೂರಕವಾಗಿ ಸ್ಪಂದಿಸಿದ್ದಾರೆ. ನಮ್ಮ ಆಸೆ ನಮಗಿನ್ನೂ ಗೊತ್ತಿಲ್ಲ. ಅದು ನಮ್ಮ ಹೈಕಮಾಂಡು ಯಾಕೆ ಕೊನೆ ಗಳಿಗೆಯಲ್ಲಿ ತಪ್ಪಿಸಿದ್ರು ಅಂತ ಖಂಡಿತ ನಮಗೆ ಗೊತ್ತಿಲ್ಲ. ಮುಂದೆ ಏನಾದ್ರು ಗೊತ್ತಾಗ್ಬೋದು. ಆದರೆ ನಮಗೊಂದು ಅಪಾರ ನಂಬಿಕೆ ಇದೆ. ನಮ್ಮ 2ನೇ ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿರುವ ಗಾಯತ್ರಿ ಶಾಂತೇಗೌಡರವರು ನಮಗೆಲ್ರಿಗೂ ಒಂಥರ ಅಕ್ಕನ ರೀತಿಯಲ್ಲಿ ನಮ್ಮ ಪಕ್ಷದ ಗೆಲುವಿನಲ್ಲಿ 5ಕ್ಕೆ 5 ಗೆಲುವಿನಲ್ಲಿ ಅವರು ಪಾತ್ರ ವಹಿಸಿದ್ರು. ಹಾಗಾಗಿ ಅವ್ರಿಗೆ ಖಂಡಿತ ಮುಂದಿನ ಎಕ್ಸ್ಪೆನ್ಷನ್ನಲ್ಲಿ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ.